ಈ ಬಡವರ ಮೇಲೆ ಸದಾ ನಿನ್ನ ದಯಾ ದಾಕ್ಷಿಣ್ಯ ಇರಲಿ ಅಂತ ನಿನ್ನ ಹತ್ರ ಬೇಡ್ಕೊಳ್ತಾ ಇದ್ದೀನಪ್ಪ ತಂದೆ. ನಾನು ನಿನ್ನ ಹತ್ರ ಕೈ ಮುಗಿದು ಬೇಡ್ಕೊಳ್ಳೋದು ಏನಂದ್ರೆ, ಈ ನಮ್ಮ ಮನೆತನದ ಮೇಲೆ ಯಾವ ದುಷ್ಟರ ಕಣ್ಣು ಬೀಳದಂತೆ ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಈಗಾಗಲೇ ನನ್ನ ಪತಿದೇವರು ಅವರ ತಂದೆ ಸಾಲ ಮಾಡಿದ್ದರಿಂದ ಬಾಳಿನಲ್ಲಿ ಅದೆಷ್ಟೊಂದು ನೊಂದುಕೊಂಡು ಬಿಟ್ಟಿದ್ದಾರೆ. ಆ ನೋವನ್ನು ಅವರಿಂದ ದೂರ ಮಾಡು ಅಂತ ನಿನಗೆ ಶರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ ಮಾರುತೇಶ್ವರ, ಶರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ. ನನ್ನೆಲ್ಲ ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಪಾರ್ವತಿ ಪಾರ್ವತಿ ರೀ ಬನ್ರಿ, ಇದೀಗ ತಾನೇ ದೇವರ ಪೂಜೆ ಮಾಡಿದೆ, ಪ್ರಸಾದ ಕೊಡ್ತೇನೆ, ಪ್ರಸಾದ ಆಗಲಿ ಪಾರ್ವತಿ. ಅಲ್ಲ ರೀ, ಇದೇನ್ರಿ ಪೇಟೆಗೆ ಹೋಗಿ ಹತ್ತಿ ಮಾರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು, ಯಾಕೆ ಹತ್ತಿ ಮಾರಕ್ಕೆ ಹೋಗ್ಲಿಲ್ವೇನ್ರಿ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕ್ರಿ, ಯಾಕೋ ನಿಮ್ಮ ಮಾತಿನಲ್ಲಿ ಆತಂಕ ಕಾಣ್ತಾ ಇದೆಯಲ್ಲ? ಯಾಕೆ ನಮ್ಮ ಹತ್ತಿ ಬೆಳೆಗೆ ಸರಿಯಾದ ಬೆಲೆ ಸಿಗ್ಲಿಲ್ವೇನ್ರಿ? ಬೆಲೆ ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿದಂತೆ ನಮ್ಮ ಹತ್ತಿ 5 ಕ್ವಿಂಟಲ್ ಆಯಿತು. 50,000 ರೂಪಾಯಿ ಪಟ್ಟಿ ಆಯಿತು ಪಾರ್ವತಿ, 50,000 ರೂಪಾಯಿ ಪಟ್ಟಿ ಆಯಿತು. ಆದರೆ ಆ ದಲ್ಲಾಳಿಗಳು ಹಮಾಲಿ ಮಾಮೂಲಿ ಎಂದು 10,000 ರೂಪಾಯಿಯನ್ನು ಮುರಿದು ಹಾಕಿದರು ಪಾರ್ವತಿ, ಮುರಿದು ಹಾಕಿದರು. 40,000 ರೂಪಾಯಿ ಪಟ್ಟಿ ಮಾಡಿದರು. ಈ ಊರ ಶ್ರೀಮಂತ ಎನಿಸಿಕೊಂಡ ದೇವೇಂದ್ರ ದೇಸಾಯ ನಮ್ಮ ಹತ್ತಿ ಅಂಗಡಿ ಸಾಲ ಕೊಟ್ಟು ಬಿಡೆಂದು ಪಟ್ಟಿ ಮಾಡಿದ 40,000 ರೂಪಾಯಿನ ಮುರಿದು ಹಾಕಿದ ಪಾರ್ವತಿ, ಮುರಿದು ಹಾಕಿದ. ಊರಿನಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತೆ ಮಾಡಬೇಕು, ಹಣ ಕೊಡಿ ಗೌಡ್ರೆ ಎಂದು ನಾನೆಷ್ಟೇ ಕೈ ಮುಗಿದು ಬೇಡಿಕೊಂಡರು ಕರುಣೆ ತೋರದೆ ಬಾಯಿಗೆ ಬಂದಂತೆ ಬೈದು ಕಳಿಸಿದ ಪಾರ್ವತಿ. ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡ ರುದ್ರೇಗೌಡರ ಹತ್ತಿರ 1,000 ಹಣವನ್ನು ಎಸೆದುಕೊಂಡು ಮಕ್ಕಳಿಗೆ ಬಟ್ಟೆಯನ್ನು ತಂದೆ ಪಾರ್ವತಿ, ಬಟ್ಟೆಯನ್ನು ತಂದೆ. ಈ ಬಟ್ಟೆಯನ್ನು ಯಾಕ್ರಿ ತೆಗೆದುಕೊಂಡು ಬರೋಕೆ ಹೋದ್ರಿ? ಈ ಬಟ್ಟೆ ತರುವ ಬದಲು ಸಂತೆಯನ್ನು ಮಾಡ್ಕೊಂಡು ಬಂದಿದ್ರೆ 1 ವಾರ ಹೊಟ್ಟೆಗಾದ್ರೂ ಊಟನಾದ್ರೂ ಆಗ್ತಿತ್ವಲ್ರಿ? ಪಾರ್ವತಿ, ಹೊಟ್ಟೆಗೆ ಇಲ್ಲದಿದ್ದರೆ ಈ ಸಮಾಜಕ್ಕೆ ತಿಳಿಯುವುದಿಲ್ಲ. ಇರುವ 2 ಮಕ್ಕಳ ಜಾತ್ರೆಗೆ ಬಟ್ಟೆ ಇಲ್ಲ ಅಂದರೆ ಈ ಸಮಾಜ ನಮ್ಮನ್ನು ತುತ್ತಿ ಮಾತನಾಡಿಸುತ್ತೆ ಪಾರ್ವತಿ, ತುತ್ತಿ ಮಾತನಾಡಿಸುತ್ತದೆ. ಇರಲಿ ಬಿಡು ಪಾರ್ವತಿ, ನಮ್ಮ ಕಷ್ಟ ಇದ್ದಿದ್ದೆ. ಪಾರ್ವತಿ, ಶ್ರೀಕಾಂತ್ ಸೀತಾ ಎಲ್ಲಿ ಹೋದರು? ರೀ, ಅವರು ಬೆಳಗ್ಗಿನೇ ಕಾಲೇಜ್ಗೆ ಹೋದ್ರಿ. ಅದೇನೋ ಕಾಲೇಜಲ್ಲಿ ಪರೀಕ್ಷೆ ಇದೆ ಅಂತೆ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ. ಬೆಳಗ್ಗಿನ ಹಾಗೆ ಹೋದ್ರು, ಊಟ ಕೂಡ ಮಾಡಿಲ್ಲ ರೀ. ಪಾರ್ವತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸಬೇಡ ಅಂತ ಹೇಳಿದ್ದಿಲ್ಲ ನಿನಗೆ? ರೀ, ಅವ್ರು ಎಲ್ರಿ ನನ್ನ ಮಾತು ಕೇಳ್ತಾರೆ? ಹೇಳಿ ಕೇಳಿ ಅವರು ನಿಮ್ಮ ಮಕ್ಕಳು ತಾನೇ, ನಿಮ್ಮ ಮಾತನ್ನೇ ಕೇಳೋದು. ಹಾಗೇಕೆ ಮಾತನಾಡಿದ್ದಿರುವೆ? ಬೆಂಕಿ ಇಲ್ಲದೆ ಬೆಣ್ಣೆ ಕರಗಲ್ಲ, ಒಲೆ ಇಲ್ಲದೆ ಅಡಿಗೆ ಆಗಲ್ಲ. ನೀನಿಲ್ಲದೆ ನಾನೊಬ್ಬನೇ ಎತ್ತಿದ್ದೇನಾ? ಅದು ಹಾಗಲ್ರಿ. ನಾನು 1 ವಾರ ಆಯ್ತು ನಿಮ್ಮ ನೋಡ್ತಾ ಇದ್ದೀನಿ, ನಿಮ್ಮ ಮುಖದಲ್ಲಿ ಸಂತೋಷ ಅನ್ನೋದೇ ಇಲ್ಲ. ಅದಕ್ಕೆ ನೀವು ನಗ್ಬೇಕು ಅಂತ ಆ ರೀತಿ ಹೇಳಿದೆ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಆಡುತ್ತಾ ಈ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿ ಮುತ್ತ ನೀಡು, ಆಗ ಖುಷಿ ಆಗೋದು ನನ್ನ ಮನಸ್ಸಿಗೆ. ಹೋಗ್ರಿ ನೀವು. ಏನ್ರಿ, ಇಷ್ಟು ವಯಸ್ಸಾದ್ರೂ ನಿಮ್ಮ ಆಸೆನೆ ತೀರೋದಿಲ್ಲ ಅಂತೀನಿ.
ಯಾವಾಗ ನೋಡಿದ್ರು ಇದೇ ರೀತಿನೇ ಕೇಳ್ತಾ ಇರ್ತೀರಾ. ಎಲ್ಲಿ ಹೇಳ್ತೆ ಪಾರ್ವತಿ, ನಮ್ಮ ಮಾಸ್ತರ್ನ ನಮಗೆ ಹೇಳ್ಕೊಟ್ಟಾನ, ಹುಳಿ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಅವ್ರ ಅನುಭವದ ಮಾತು ನಿಮಗೆ ಹೇಳ್ಕೊಟ್ಟಾರ ಬಿಡ್ರಿ, ನಿಮ್ ಇಷ್ಟದಂತೆ ಆಗ್ಲಿಲ್ರಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಶ್ರೀಪತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಓ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಓ ಹೋ ಹೋ ನಿನ್ನಂತ ಭೂಪತಿ ಕೈ ಹಿಡಿದಾಗ ನಿನ್ನಂತ ಶ್ರೀಪತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಓ ಹೋ ಹೋ ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಶ್ರೀಪತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಓ ಹೋ ಹೋ
ರಸ ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ದಿನವೆಲ್ಲ ಸಂತೋಷ ದಿನವೆಲ್ಲ ಸಂತೋಷ ಸಂಗೀತ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಭೂಪತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಓ ರೀ ನಿಮ್ ಇಷ್ಟದಂತೆ ಹಾಡಿದ್ದಾಯ್ತು. ಈಗ್ಲಾದ್ರೂ ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿರಂತೆ ಬನ್ರಿ. ಪಾರ್ವತಿ, ಊಟ ಆಮೇಲೆ ಮಾಡಿದ್ರಾಯ್ತು. ಮಕ್ಕಳು ಬಂದ ಮೇಲೆ ಮಕ್ಕಳಿಗೆ ಈ ಬಟ್ಟೆ ಹಾಕಿಕೊಂಡು ಬೇಗನೆ ರೆಡಿ ಆಗಲ್ಲ ಹೇಳು. ಆ ಪ್ರಶಾಂತರ ಊರಲ್ಲಿ ಜಾತ್ರೆ ಇದೆ ಅಂತೆ, ಎಲ್ಲರೂ ಹೋಗೋಣ. ಪಾರ್ವತಿ, ನಾ ಸ್ವಲ್ಪ ಬಾಳೆ ತೋಟದ ಒಳೆ ಪಂಪ್ಸೆಟ್ಟನ್ನು ಬಂದ್ ಮಾಡಿ ಬರುತ್ತೇನೆ. ಆಯ್ತು ರೀ, ಹಾಗೆ ಆಗ್ಲಿ. ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು ರೀ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ರೀ. ಅಡಿಗೆ ಯಾರು ಹೋಗುತ್ತೆ, ಬೇಗ ಬಂದ್ಬಿಡಿ. ಬಿಸಿ ಹೋಗ್ಬೇಕಲ್ಲಿ ತಿನ್ಬೇಕು. ಯಾವಾಗ ನೋಡಿದ್ರೆ ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅಂತ ಹೋಗ್ತಾನೆ ಇರ್ತಾರೆ. ಛೆ.